ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೊಳಗಿನ ಚಿಕ್ಕ ಗುಡಿಯು ಅನೇಕ ರೀತಿಯ ದೈವ ಬಲವನ್ನು ನೀಡುತ್ತೆ. ನಿತ್ಯ ಪೂಜೆ ಎಂಬುದು ಬಹಳ ಶಕ್ತಿಯುತವಾದದ್ದು. ಮನಸ್ಸಿನ ಗೊಂದಲಗಳನ್ನು ದೂರ ಮಾಡಿ ಆ ದಿನದ ಕೆಲಸ ಕಾರ್ಯಗಳಿಗೆ ಯಶಸ್ಸು ನೀಡಿ ದೇವರ ಅನುಗ್ರಹ ನೀಡುವಂತಹ ಒಂದು ಅದ್ಭುತ ಪ್ರಕ್ರಿಯೆ. ನಮ್ಮ ದಿನಚರಿ ದೇವರ ಪೂಜೆಯಿಂದಲೇ ಆರಂಭವಾದರೆ ಆ ದಿನವೆಲ್ಲ ಮನಸ್ಸಿಗೆ ನೆಮ್ಮದಿ ಹಾಗೂ ಯಾವುದೇ ಕಷ್ಟಗಳು ಬಂದರೂ ಆ ಕಷ್ಟವನ್ನು ಎದುರಿಸುವ ಧೈರ್ಯ ಬರುತ್ತದೆ. ಪ್ರತಿದಿನ ದೇವರ ಪೂಜೆ ಮಾಡುವಾಗ ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ನೀವು ಮಾಡಿದ ಪೂಜೆಗೆ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ದೇವರ ಮುಂದೆ ದೀಪಗಳನ್ನು ಬೆಳಗಿಸಿದ ನಂತರವೇ ಪೂಜೆಯನ್ನು ಆರಂಭಿಸಬೇಕು. ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ ದೇವರ ಕೋಣೆಯಲ್ಲಿ ರಂಗೋಲಿ ಇರಲೇಬೇಕು. ಯಾವುದಾದರೂ ಚಿಕ್ಕದಾದ ರಂಗೋಲಿ ಬಿಡಿಸಿ ಆ ರಂಗೋಲಿಗೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಒಂದು ಚಿಕ್ಕ ಹೂವಿನ ಎಸಳನ್ನಾದರೂ ಇಡಬೇಕು. ಹಬ್ಬ ಹರಿದಿನಗಳಲ್ಲಿ ಹಾಗೂ ವಿಶೇಷ ದಿನಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬರೆದರೆ ಶ್ರೇಷ್ಠ. ದೇವರ ಕೋಣೆಯನ್ನು ಶುಚಿಗೊಳಿಸಲು ಒಂದು ಪ್ರತ್ಯೇಕ ಬಟ್ಟೆಯನ್ನು ಇಟ್ಟಿರಬೇಕು. ಅದು ಸಹ ದೇವರ ಕೋಣೆಯಲ್ಲಿಯೇ ಇಟ್ಟರೆ ಉತ್ತಮ. ಮನೆಗೆ ಬಳಸುವ ಬಟ್ಟೆಗಳನ್ನು ದೇವರ ಕೋಣೆಗೆ ಬಳಸಬಾರದು. ದೇವರ ಕೋಣೆಯಲ್ಲಿ ರಂಗೋಲಿ ಬರೆದಾಗ ಪೂಜೆಯ ನಂತರ ಅಥವಾ ರಂಗೋಲಿ ತೆಗೆಯಬೇಕಾದರೆ ಪೊರಕೆಯನ್ನು ಬಳಸದೆ ಒಂದು ಬಟ್ಟೆಯಿಂದ ಅಥವಾ ಕೈಯಿಂದ ಒರೆಸಿಕೊಳ್ಳಬೇಕು. ಹಣೆಗೆ ಕುಂಕುಮದ ಬೊಟ್ಟನ್ನು ಇಡದೆ ದೇವರ ಮನೆಗೆ ಕಾಲಿಡಬಾರದು. ಹಣೆಯಲ್ಲಿ ಗಂಗೆಯ ವಾಸವಿರುತ್ತದೆ. ಹಣೆಗೆ ಕುಂಕುಮ ಇಟ್ಟರೆ ಗಂಗೆಯನ್ನೇ ತಲೆಯಲ್ಲಿ ಧರಿಸಿದ ಶ್ರೇಷ್ಠ ಫಲ ಪ್ರಾಪ್ತಿಯಾಗುತ್ತದೆ. ದೇವರಿಗೆ ಬಳಸುವ ಹೂಗಳನ್ನು ಸುವಾಸನೆ ನೋಡಿ ಬಳಸಬಾರದು. ಸ್ತ್ರೀಯರು ಋತುಮತಿಯಾದಾಗ ಹೂವನ್ನು ಕೀಳಬಾರದು. ಸಂಜೆ ಸಮಯದಲ್ಲಿ ಮೊಗ್ಗು ಅಥವಾ ಹೂವನ್ನು ಹಿಂದಿನ ದಿನವೇ ಕಿತ್ತಿಡಬಾರದು. ಪೂಜೆಗೆ ಶುಚಿಯಾದ ವಸ್ತ್ರವನ್ನೇ ಧರಿಸಬೇಕು. ಹರಿದು ಹೋದ ಸುಟ್ಟು ಹೋದ ವಸ್ತ್ರಗಳನ್ನು ಧರಿಸಿ ಪೂಜೆಗೆ ಕೂರಬಾರದು ಹಾಗೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬಾರದು. ದೇವರಿಗೆ ಅಲಂಕರಿಸಿದ ಹೂವನ್ನು ತೆಗೆದ ನಂತರ ಅದನ್ನು ದೇವರ ಕೋಣೆಯಲ್ಲಿಯೇ ಇಟ್ಟು ಮತ್ತೆ ದೇವರ ಪೂಜೆಯನ್ನು ಮಾಡಬಾರದು. ಆ ಹೂಗಳನ್ನು ಗಿಡ ಮರಗಳ ಬುಡಕ್ಕೆ ಹಾಕಿದರೆ ಒಳಿತು. ದೊಡ್ಡ ದೊಡ್ಡ ಪೂಜೆ ಅಥವಾ ಆಡಂಬರದ ಪೂಜೆ ಮಾಡದಿದ್ದರೂ ಭಗವಂತನಿಗೆ ತುಪ್ಪದಿಂದ ದೀಪ ಹಚ್ಚಿ ಭಕ್ತಿಯಿಂದ ನಮಸ್ಕರಿಸಿ ಬೇಡಿಕೊಂಡರೆ ಪೂಜೆಯ ಫಲ ಪ್ರಾಪ್ತಿಯಾಗುತ್ತದೆ. ಈ ರೀತಿ ಬದಲಾವಣೆಗಳನ್ನು ನಿಮ್ಮ ನಿತ್ಯ ಪೂಜೆಯಲ್ಲಿ ಮಾಡಿಕೊಂಡರೆ ಸ್ತ್ರೀಯರಿಗೆ ಆರೋಗ್ಯ ವೃದ್ಧಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಮನೆಯ ಸದಸ್ಯರಿಗೆ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಹಾಗೂ ಪೂಜೆ ಮಾಡಿದವರಿಗೂ ಮನೆಯ ಸದಸ್ಯರಿಗೂ ಆ ಮನೆಗೂ ದೈವಿಕಳೆ ಬರುತ್ತದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆಯಲ್ಲಿ ಪೂಜೆಯನ್ನು ಮನೆಯ ಸದಸ್ಯರಲ್ಲಿ ಯಾರಾದರೂ ಮಾಡಬಹುದು. ಆದರೆ ಹೆಣ್ಣು ಮಕ್ಕಳು ಪೂಜೆ ಮಾಡಿದರೆ ಉತ್ತಮ. ಹೆಣ್ಣು ಮನೆ ಲಕ್ಷ್ಮಿ ಎಂದು ಹೇಳಲಾಗುತ್ತದೆ. ಹೆಣ್ಣು ಮನೆಯ ಕಣ್ಣು. ಆದ್ದರಿಂದ ಆಕೆ ಮಾಡುವ ಪೂಜೆಯ ಫಲ ಬೇಗ ಸಿಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಚಂದನ ಲೋಕದ ಸುಂದರ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.